ದುರ್ಗಾ ಸಂಸ್ಥಾನದಿಂದ ಇಲ್ಲಿ ಹೊರಡುವಂತಹ ಅನೇಕ ಜನ ಯುವಕ ಯುವತಿಯರು ಎಲ್ಲ ಜನರು ಅಷ್ಟೇ ವಿವೇಕಾನಂದನಂತೆ ಶಕ್ತಿಯನ್ನು ಪಡೆದು ಇಡೀ ಭಾರತವಲ್ಲ ಇಡೀ ವಿಶ್ವವನ್ನೇ ಈ ಸನಾತನ ಧರ್ಮದ ಜ್ಯೋತಿಯನ್ನು ಹರಡಬೇಕು ಅನ್ನೋದು ಅಪ್ಪಾಜಿಯವರ ಒಂದು ಆಸೆ ಮತ್ತು ಅವರ ಒಂದು ಪ್ರತಿಜ್ಞೆ. ಅದಕ್ಕೆ ಸತ್ಸಂತಾನದ ಆಶೀರ್ವಾದ. ಆದ್ದರಿಂದನೇ ಅನೇಕ ರೀತಿಯಲ್ಲಿ ಬಹಳ ಶಕ್ತಿಯುತವಾದ ಸತ್ಸಂತಾನದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇದು ಬರೀ ನಿನಗೊಂದು ಮಕ್ಕಳಾಗಬೇಕು, ನಮಗೊಂದು ಮಕ್ಕಳಾಗಬೇಕು, ಜನಸಂಖ್ಯೆ ಆಗಬೇಕು ಅನ್ನೋ ದೃಷ್ಟಿ ಅಲ್ಲ. ಪ್ರತಿಯೊಬ್ಬರು ವೀರ ಸನ್ಯಾಸಿ ವಿವೇಕಾನಂದರಂತಹ ಮನಸ್ಸನ್ನಿಟ್ಕೊಂಡು ಶಿವಾಜಿ ಮಹಾರಾಜನಂತಹ ರೋಷ ತುಂಬಿ ಮನಸ್ಸನ್ನು ಗಟ್ಟಿ ಮಾಡಿ ತಾಯಿ ಭಾರತಾಂಬೆಯ ಒಂದು ಈ ಧ್ವಜವನ್ನು ಇಡೀ ವಿಶ್ವದಲ್ಲಿ ಹಾರಾಡಿಸಿ ಮತ್ತೆ ವಿಶ್ವಗುರು ಆಗುವಂತಹ ಪ್ರಮೇಯ ಉಂಟಾಗಬೇಕಾಗಿದೆ. ಅನೇಕ ದಾಳಿಗಳಿಂದ ನಲುಗಿರುವ ಭಾರತ ಈಗ ಚೇತರಿಸ್ಕೋತಾ ಇದೆ. ಚೇತರಿಸ್ಕೋತಾ ಮುಂಚೆ ಎಲ್ಲರೂ ಜ್ಞಾನಕ್ಕಾಗಿ ಭಾರತಕ್ಕೆ ಬರ್ತಾ ಇದ್ರು. ನಳಂದ ವಿಶ್ವವಿದ್ಯಾಲಯ, ಅನೇಕ ರೀತಿಯಲ್ಲಿ ವಿಶ್ವವಿದ್ಯಾಲಯಗಳೆಲ್ಲ ಹುಡುಕೊಂಬರು, ಅದಕ್ಕೆ ಇದು ವಿಶ್ವಗುರು ಆಗಿದ್ದು. ಅದು ಮತ್ತೆ ಅದೇ ರೀತಿಯಲ್ಲಿ ಬೆಳಗಿ ಈ ದುರ್ಗಾ ಸಂಸ್ಥಾನ ಬರೀ ಬಂದ್ವಿ, ಗಂಟೆ ಹೊಡೆದ್ವಿ, ಪ್ರಸಾದ ತಗೊಂಡ್ವಿ, ತಿಂದ್ವಿ, ಪ್ರಸಾದದ್ದು ಅದನ್ನು ಅಲ್ಲೇ ಬಿಸಾಕಿದ್ವಿ, ಹೋದ್ವಿ ಅಲ್ಲ. ಇದು ದೇವಸ್ಥಾನನೇ ಅಲ್ಲ. ತಾಯಿ ಮಹಾರಾಜ್ಞಿಯಾಗಿ ಕೂತಿರ್ತಾಳೆ ಇಲ್ಲಿ. ಹಾಗಾಗಿ ಇವತ್ತು ಆ್ಯಕ್ಚುಲಿ ಒಂದು ವಿಡಿಯೋ ಪ್ಲೇ ಮಾಡಬೇಕಿತ್ತು, ಅದು ಹೇಗೆ ಬರುತ್ತೆ ಅನ್ನೋದು ಸ್ವಲ್ಪ ಡಿಲೇ ಆಗಿದೆ ಟೆಕ್ನಿಕಲಲ್ಲಾಗಿ. ಹಾಗೆ ಅದೊಂದು ಬಹಳ ವಿಸ್ಮಯವಾಗಿ ಅಪ್ಪಾಜಿಯವರು ಅದನ್ನು ಡಿಸೈನ್ ಮಾಡಿದ್ದಾರೆ. ದೊಡ್ಡ ಪರಾಂಗಣ, ಆ ಪರಾಂಗಣದಂದೇ ಅಟ್ಯಾಚ್ ಆಗಿರುವಂತಹ ಇನ್ನೊಂದು ಸಣ್ಣ ಪರಾಂಗಣ, ಆ ಸಣ್ಣ ಪರಾಂಗಣದ ಇನ್ನೇನು ಮಧ್ಯ ಇರುವ ಹಾಗೆ ಅಂದರೆ ಈ ಸ್ಥಳದಲ್ಲಿ ತಾಯಿ 6 ಅಡಿಯ ದುರ್ಗಾ ಮಾತಾ ಮಹಾರಾಜ್ಞಿಯಾಗಿ ಕೂತಿರ್ತಾಳೆ. ಅವಳ ಹತ್ತಿರಕ್ಕೆ ಬರುವ ಭಕ್ತರಿಗೆ, ಮಕ್ಕಳಿಗೆ ಹಾಗೂ ವಿಶೇಷವಾಗಿ ನಮ್ಮದು ಹೇಗೆ ಅಂದರೆ ನಾವು ಎಲ್ಲರೂ ಬೆಟ್ಟು ಮಾಡಿ ತೋರಿಸ್ತಾ ಇರ್ತೀವಿ, ಅಯ್ಯೋ ಅದು ಸರಿ ಇಲ್ಲ, ಅದು ಸರಿ ಮಾಡಬೇಕು, ಇದು ಸರಿ ಮಾಡಬೇಕು ಅಂತ. ನಿಜವಾಗ್ಲಿ ಹೇಳಬೇಕು ಅಂದರೆ ಸರಿ ಆಗಬೇಕಾದ ಎಲ್ಲಿಂದ ಅಂದರೆ ನಮ್ಮಿಂದನೇ. ಹಾಗಾಗಿ ನಮ್ಮಿಂದ ಸರಿಯಾದಂತಹ ಅಥವಾ ನಮಗೆ ಗೊತ್ತಾದಂತಹ ಸತ್ಯ ನನ್ನ ಸಂಸಾರಕ್ಕೆ ಹರಡಿ, ನನ್ನ ಸಂಸಾರಕ್ಕೆ ಗೊತ್ತಾದಂತಹ ಸತ್ಯ ಸಮಾಜಕ್ಕೆ ಹರಡಿ, ಆ ಸಮಾಜಕ್ಕೆ ಗೊತ್ತಾದಂತಹ ಸತ್ಯ ಇಡೀ ದೇಶವ್ಯಾಪಿ ಹರಡಿ ಸುಖ ಶಾಂತಿ ನೆಮ್ಮದಿಯ ಬದುಕು ನಮ್ದಾಗಬೇಕು. ಮತ್ತು ಇದೆಲ್ಲದಕ್ಕೂ ಮುಖ್ಯ ಕಾರಣ ಏನಪ್ಪ ಅಂದರೆ ನಮಗೆ ಇರುವಂತಹ ಭಯ. ಅಯ್ಯೋ ನಾಳೆ ಏನಾಗ್ಬಿಡುತ್ತೋ, ಅಯ್ಯೋ ಅಪ್ಪಾಜಿ ಇಷ್ಟೊಂದು ಕಪಿಲಾ ತೀರದಲ್ಲಿ ದುರ್ಗಾ ಸಂಸ್ಥಾನ ಮಾಡ್ತಿದ್ದಾರೆ, ಫ್ಲಡ್ ಬಂದ್ಬಿಡಲ್ವೇ, ಅಯ್ಯೋ ಹಾಗಾಗ್ಬಿಡಲ್ವೇ, ಹೀಗಾಗ್ಬಿಡಲ್ವೇ, ಭಯ. ಅದಕ್ಕೆ ವಿರುದ್ಧವಾದ್ದು ಧೈರ್ಯಂ ಸರ್ವತ್ರ ಸಾಧನಂ. ಆ ಧೈರ್ಯ ಮಾಡಲಿಕ್ಕೆ ನಮಗೊಂದು ವಿಶೇಷವಾದ ದೈವಿಕ ಶಕ್ತಿ ಬೇಕು. ಹೇಗೆ ಸ್ವಾಮಿ ವಿವೇಕಾನಂದರು ಅಷ್ಟು ಭೋರ್ಗರಿತಾ ಇರುವಂತಹ ಸಮುದ್ರದಲ್ಲಿ ಹೇಗೆ ಜಿಗಿದ್ರೋ ಅಂದರೆ ತಾಯಿಯ ಮೇಲೆ ಇಟ್ಟಂತಹ ನಂಬಿಕೆ. ಏನಮ್ಮ ನೀನು ಕೊಟ್ಟಿರೋ ಪ್ರಾಣ ತಗೊಂಡ್ರೆ ನೀನು ತಗೋತೀಯ ತಾನೆ, ಅದು ಧೈರ್ಯ. ಆ ಧೈರ್ಯ ಬೇಕಾದರೆ ಆ ದೈವಿಕವಾದ ಶಕ್ತಿ ನಮ್ಮಲ್ಲಿರಬೇಕು, ಸುಮ್ಮನೆ ಹುಚ್ಚಿಡ್ತಾನೆ ಇರಬಾರ್ದು. ಅದೊಂದು ದೈವಿಕವಾದ ನಿಷ್ಠೆಯುತವಾದಂತಹ ಧೈರ್ಯ ಆಗಿರಬೇಕು, ದೈವಿಕವಾದಂತಹ ಧೈರ್ಯ ಆಗಿರಬೇಕು. ಆ ಧೈರ್ಯ ಬಂದಾಗ ಏನನ್ನು ಬೇಕಾದ್ರೂ ಎದುರಿಸ್ತೀನಿ, ಅಮ್ಮ ನೀನು ಇಟ್ಟಂಗೆ ಇಡ್ತೀನಿ, ನಡೆದಂಗೆ ನಡಿತೀನಿ ಅನ್ನುವ ಶ್ರೇಷ್ಠ ಶಕ್ತಿ ಕೊಡುವಂತಹ ಸ್ಥಾನ ದುರ್ಗಾ ಸಂಸ್ಥಾನ. ಯಾವುದು ಹೊಸದಲ್ಲ ನಮ್ಮ ಸನಾತನ ಧರ್ಮದಲ್ಲಿ. ಎಲ್ಲವೂ ನಮ್ಮ ಋಷಿ ಮುನಿಗಳು ಗುರುಗಳು ಆಲ್ರೆಡಿ ಕೊಟ್ಟಂತಹದ್ದನ್ನೇ ಅನೇಕ ಸುಲಭವಾದ ಭಕ್ತಿ ಮಾರ್ಗದ ಕೈಂಕರ್ಯಗಳನ್ನು ಮಾಡಿಸುತ್ತಾ ನಿಮ್ಮಲ್ಲಿ ಇರುವ ದೈವಿಕ ಶಕ್ತಿಯನ್ನು ಉನ್ನತಗೊಳಿಸಿ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವ ಶಕ್ತಿಯ ನಿಮ್ಮಲ್ಲೇ ಉದ್ಭವಿಸಿ ಇಲ್ಲಿ ಕೂತಿರುವಂತಹ ಎಲ್ಲ ಸಾವಿರಾರು ಲಕ್ಷಾಂತರ
ಆ ಮನೆಗಳಲ್ಲಿ ಆ ಶಕ್ತಿ ಉದ್ಭವವಾಗಿ ನಿಮ್ಮಲ್ಲಿರುವ ಮುಂದೆ ಬರುವ ಮಕ್ಕಳು, ಈಗಿರುವ ಬೆಳೆಯುತ್ತಿರುವ ಮಕ್ಕಳು ಆ ಶಕ್ತಿಯನ್ನು ಹೊಂದಿ ಅನೇಕ ನಿಷ್ಠಾವಂತ ಅಧಿಕಾರಿಗಳಾಗಿ, ನಿಷ್ಠಾವಂತ, ಧೈರ್ಯವಂತ, ಸಾಹಸವಂತ ಈ ದೇಶದ ಪ್ರಜೆಗಳಾಗಿ ಮುಂದುವರಿಬೇಕು. ಎಷ್ಟೋ ಪ್ರಪಂಚದಲ್ಲಿ ದೇಶವನ್ನು ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಎಷ್ಟು ದುಡ್ಡಿದ್ರೂ ಸಾಕಾಗಲ್ಲ, ಹೊರಗೆ ಬಂದರೆ ಅನೇಕ ರೀತಿಯಲ್ಲಿ ಅವ್ರಿಗೆ ಸಂಕಟ. ಇವತ್ತು ಸ್ವಇಚ್ಛೆಯಿಂದ ಸ್ವತಂತ್ರವಾಗಿ ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಅದು ನಾನು ಹುಟ್ಟಂತಹ ಭಾರತ ಭೂಮಿಯ ಪುಣ್ಯ ಭೂಮಿಯ ಒಂದು ಸಾರ್ಥಕತೆ. ಹಾಗೂ ಅನೇಕ ಮಹಾ ಮುನಿಗಳು, ಅನೇಕರು ತ್ಯಾಗ ಮಾಡಿದಂತಹ, ಬಲಿದಾನ ಕೊಟ್ಟಂತಹ ಈ ಪವಿತ್ರ ಭೂಮಿಯ ಶ್ರೇಷ್ಠ ಮಾತುಗಳು. ಆದರೆ ಬೇರೆ ದೇಶದಲ್ಲಿ ಹಾಗಿಲ್ಲ. ಹಾಗಾಗಿ ಇದು ಇನ್ನೂ ವಿಶೇಷವಾಗಿ ಬೆಳಿಬೇಕು. ಏನೋ ಬಂದೆ, ಏನೋ ಒಂದು ಸಣ್ಣ ಸಂಕಟ ಕಳ್ಕೊಂಡೆ ಅಷ್ಟೇ ಅಲ್ಲ, ನಮ್ಮ ನಿರ್ಧಾರಗಳು ಕರೆಕ್ಟಾಗಿ ಹೋಗಬೇಕು. ಇವತ್ತು ನನಗೆ ಬಂದಿರುವಂಥ ಸಂಕಟ ನಾನು ಹಿಂದೆ ತಗೊಂಡಂತಹ ಡಿಸಿಷನ್ನು, ಹಿಂದೆ ತಗೊಂಡಂತಹ ನಿರ್ಧಾರದಿಂದ ನಾನು ಇವತ್ತು ಸಂಕಟಕ್ಕೆ ಬಂದೀನಿ. ಆದ್ದರಿಂದ ಮುಂದೆ ತಗೊಳ್ಳುವ ನಿರ್ಧಾರ ಪವಿತ್ರವಾಗಿರಬೇಕು. ಆ ಪವಿತ್ರವಾಗಬೇಕು ಅಂದರೆ ಮನಸ್ಸು ಸ್ಥಿರವಾಗಬೇಕು. ಮನಸ್ಸು ಸ್ಥಿರವಾಗಬೇಕು ಅಂದರೆ ಒಂದು ದೈವಿಕ ಶಕ್ತಿಯ ಧೈರ್ಯತನ ಬೇಕು. ಆ ಧೈರ್ಯತನ ಬೇಕು ಅಂದರೆ ದೈವಿಕ ಶಕ್ತಿ ಬೇಕು. ಆ ದೈವಿಕ ಶಕ್ತಿಯನ್ನು ಪ್ರಸರಸ ಮಾಡುತ್ತಾ ಇಡೀ ದೇಶ ಅಲ್ಲ, ವ್ಯಾಪಕವಾಗಿ ಮಾಡುವಂತಹ ಸ್ಥಾನ ದುರ್ಗಾ ಸಂಸ್ಥಾನ. ಹಾಗಾಗಿ ಇದು ವಿಶೇಷವಾದಂತಹ, ಅತಿ ವಿಶೇಷವಾದಂತಹ ಶಕ್ತಿಪೀಠ. ಇದೊಂದು ದೈವಿಕ ಶಕ್ತಿ ಪ್ರಯೋಗಾಲಯ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಅದೇ ಸರಿಯಾದ್ದು ಅಂತ ಅಪ್ಪಾಜಿ ಹೇಳ್ತಾ ಇದ್ದಾರೆ. ಇದೊಂದು ದೈವಿಕ ಶಕ್ತಿ ಪ್ರಯೋಗಾಲಯ. ಇವತ್ತಿನ ಎಲ್ಲ ಮಕ್ಕಳು ಜೆನ್ ಝಿ ಅಂತ ಕರೀತಾರೆ, ಐ ಡೋಂಟ್ ನೋ, ಅದು ನನಗೆ ಗೊತ್ತಿಲ್ಲ ಅದೇನು ಝೆಡ್ ಯಾಕೆ ಇವತ್ತು ಇದೇ ಲಾಸ್ಟ್ ಅನ್ನೋ ಥರ. ಆ ಯುವಕರಲ್ಲಿ ಏನಪ್ಪ ಅಂದರೆ, ಯಾಕೆ ಹೀಗೆ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಮನೋವೃತ್ತಿ ತಪ್ಪಲ್ಲ, ಬನ್ನಿ ಮಾಡಿ ತಿಳ್ಕೊಳ್ಳಿ. ಅದಕ್ಕೆ ಇದು ದೈವಿಕ ಶಕ್ತಿ ಪ್ರಯೋಗಾಲಯ, ಡಿವೈನ್ ಪವರ್ ಲ್ಯಾಬೊರೇಟರಿ. ಇಲ್ಲಿ ಬಂದು ಬರೀ 1 ಗಂಟೆ ಅಲ್ಲ, ಇಲ್ಲಿ ಅನೇಕ ಕೈಂಕರ್ಯಗಳಿಂದ, ಆಮೇಲೆ ನಾವು ದೂರ ನಿಂತು ಏನನ್ನು ಕಲೀಲಿಕ್ಕಾಗೋದಿಲ್ಲ. ಒಂದು ABCD ಕಲಿಬೇಕಾದ್ರೂ ಇವತ್ತು 30-40 ಸಾವಿರ ಕೊಟ್ಟು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಹಾಗಿದ್ದ ಮಾತ್ರದಲ್ಲಿ ಈ ದೈವಿಕತೆ, ಆಧ್ಯಾತ್ಮಿಕತೆ ಹಾಗೂ ಈ ಭಗವಂತನ ಬಗ್ಗೆ ಹೇಗೆ ತಿಳಿಬೇಕು ಅಂದರೆ ಅದಕ್ಕೆ ಇಳಿಬೇಕು, ಬರಬೇಕು, ಮಾಡಬೇಕು, ಕಲಿಬೇಕು, ಅನುಭವಿಸ್ಬೇಕು. ಬರೀ ದೂರ ನಿಂತು ಅದು ಯಾಕೆ ಹಾಗೆ, ಇದು ಯಾಕೆ ಹೀಗೆ, ಅದು ಯಾಕೆ ಹಾಗಾಗ್ಬಿಡುತ್ತಾ, ಇದು ಯಾಕೆ ಹೀಗಾಗ್ಬಿಡುತ್ತಾ ಅನ್ನುವ ಬರೀ ಕ್ವಶನ್ನಲ್ಲೇ ತಿಳ್ಕೊಂಡ್ರೆ ನಮ್ಮಂಥ ಮುಟ್ಟಾಳರು, ನಮ್ಮಂಥ ಅವಿವೇಕಿಗಳು ಇನ್ನೊಬ್ಬರಿಲ್ಲ. ಬರಬೇಕು, ಆ ಶಕ್ತಿಯನ್ನು, ಕೈಂಕರ್ಯಗಳನ್ನು ರೂಢಿಸ್ಕೋಬೇಕು, ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಾಗೇಂದ್ರ ಕುಮಾರ್ ಅವರು, ಅಲ್ಲಿ ಬ್ಯಾಂಕ್ ಅಂದಾಗ ಸಾಮಾನ್ಯವಾಗಿ ಗೌರ್ಮೆಂಟಲ್ಲಿ ಸ್ವಲ್ಪ ಈ ರಾಜಕೀಯ ಎಲ್ಲೇ ನಡೀತಾ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಹಾಗೆ ಯಾರ್ದೋ ಮಾಡಿದ ತಪ್ಪಿಗೆ ಅಪ್ಪಾಜಿಗೆ ನಿಮಗೆ ದೂರಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಹುಗ್ಗಕ್ಕೆ ಅಂತ ಹೇಳ್ತಾರೆ. ಇದೇ ತುಂಬ ನಿರ್ಜನವಾದಂಥ ಪ್ರದೇಶ, ಅದರಲ್ಲೂ ಆವಾಗ ವೀರಪ್ಪನ್ನೆಲ್ಲ ಓಡಾಡ್ತಾ ಇದ್ರು. ಆದರೂ ಕೂಡ ಆ ದೈವಿಕ ಶಕ್ತಿಯನ್ನು ನಂಬಿ ಅದಕ್ಕೆ ಶಕ್ತಿಯಾಗಿ ನಿಂತಹ ನನ್ನ ಹೆತ್ತ ತಾಯಿ ಮಹಾಮಾತೆ ಭಾಗ್ಯಲಕ್ಷ್ಮಿ ಶಕ್ತಿ ತುಂಬಿ ಹೊರಡ್ತಾರೆ ಹುಗ್ಯಂಗೆ. ಏನೂ ಇಲ್ಲ, ಅಲ್ಲಿ ಬರ್ತಾ ಇದ್ದಿದ್ದೋ ದಿನಕ್ಕೆ ಒಬ್ಬರಿಬ್ಬರು ಬಂದರೆ ಹೆಚ್ಚು. ಬ್ಯಾಂಕಿನ ಟ್ರಾನ್ಸಾಕ್ಷನ್ ಏನೂ ಇಲ್ಲ, ಸುತ್ತ ಬೆಟ್ಟ, ದೊಡ್ಡ ಅರಣ್ಯ, ಮಾತಾಡ್ಲಿಕ್ಕೆ ಅಲ್ಲಿ ಯಾರು ಜಾಸ್ತಿ ಜನನೂ ಇಲ್ಲ, ಎಲ್ಲ ಜಾಸ್ತಿ ತಮಿಳಲ್ಲಿ ಮಾತಾಡೋರು. ಅಪ್ಪಾಜಿಗೆ ತಮಿಳು ಬರ್ತಿರಲಿಲ್ಲ. ಮತ್ತು ಏನು ಮಾಡೋದು ಇಂಥ ಸಂದರ್ಭದಲ್ಲಿ? ಆಗಲಿ, ಏನು ಮಾಡೋಣ, ನನಗೆ ಗೊತ್ತಿತ್ತು ಒಂದೇ, ಗಾಯತ್ರಿ ಮಂತ್ರ, ಆ ದೈವಿಕ ಶಕ್ತಿಯನ್ನು ಪ್ರಯೋಗ ಮಾಡೋಣ ಅಂತ ಹೊರಟಿದ್ದು ಶ್ರೀಮಾತಾ ಅಪ್ಪಾಜಿಯವರು. ಹಾಗೆ ಮಾಡಬೇಕು. ಏನಿದೆ ಅಂತರಲ್ಲಿ ಗಾಯತ್ರಿ ಮಂತ್ರ, ಅದರಲ್ಲಿ ಏನಿದೆ ಅಂತ ಕೇಳೋದಲ್ಲ, ಮಾಡಿ ನೋಡಿ ಕಲಿಬೇಕು, ಅನುಭವಿಸ್ಬೇಕು. ಇಟ್ ಈಸ್ ನಾಟ್ ಎ ಡೆಫಿನಿಷನ್ ಟು ಟೆಲ್ ವಾಟ್ ಇಟ್ ಈಸ್ ಆ್ಯಂಡ್ ಹೌ ಇಟ್ ಈಸ್.
ನಾವು ಎಲ್ಲದನ್ನೂ ಆ ಪುಸ್ತಕದ ರೀತಿಯಲ್ಲಿ ಕ್ವಶನ್ ಬರೆದು ಆನ್ಸರ್ ಬರೆದು ಜೀವನನೂ ಹಾಗೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲದಕ್ಕೂ ತಕ್ಷಣ ಆನ್ಸರ್. ಹಾಗೆ ಹೊರಟಂತಹ ನಾಗೇಂದ್ರ ಕುಮಾರ್ ಅವರು ಅತ್ಯಂತ ದೈವಿಕ ಶಕ್ತಿಯನ್ನು ಪಡಿತಾರೆ ಆ ಹುಗ್ಯಮಲ್ಲಿ. ಯಾಕೆಂದ್ರೆ ಯಾರು ಜೊತೆ ಮಾತಾಡೋದಿಲ್ಲ, ಮೊಬೈಲ್ ಅಂತೂ ಇಲ್ಲವೇ ಇಲ್ಲ, ಅವಾಗ ಮೊಬೈಲು ಇರ್ತಿರ್ಲಿಲ್ಲ. ಇನ್ನೇನು ಮಾಡೋದು, ಟಿವಿಗೆ ಆಂಟೆನಾ ಬರಲ್ಲ, ಆಂಟೆನಾ ಬಂದರೂ ಬರೀ ತಮಿಳ್ ಚಾನಲ್ಲು. ಮತ್ತೇನು ಮಾಡೋದು? ತಮ್ಮ ಇಡೀ ಸಮಯವನ್ನು ದೈವಿಕವಾಗಿ ಕಳೀತಾರೆ. ಕಂಪ್ಲೀಟ್ ದೈವತ್ವದಲ್ಲಿ ಕಲಿತಾ ಆ ಹುಗ್ಯಮ್ಮಿನಿಂದ ಈಚೆ ಬಂದಂತಹ ನಾಗೇಂದ್ರ ಕುಮಾರ್ ಆಗಿರಲಿಲ್ಲ. ಏನೋ ಒಂದು ಹೊಸ ರೀತಿಯ ಹುಮ್ಮಸ್ಸಿತ್ತು. ಅಂದರೆ ಇದೊಂದು ಏನೋ ಶಕ್ತಿ ಇದೆ. ಬರೀ ರಾಮಕೃಷ್ಣರು ಆ ವಿಗ್ರಹದಲ್ಲಿ ನೋಡಿದಂತಹ ಕಾಳಿ ಅಂತ ಹೇಳ್ತಾ ಇದ್ರಲ್ಲ, ಅದರಲ್ಲಿ ಏನೋ ಸತ್ಯ ಇದೆ ಅಂತ ಹೊರಟಾಗ ಸಿಕ್ಕಿದ್ದು ಪರಮ ಪೂಜ್ಯ ನನ್ನ ಪರಮಗುರುಗಳಾದಂತಹ ಸ್ವಾಮಿ ವಿರಜಾನಂದ ಮಹಾರಾಜರು. ಹಾಗೆ ನಾವು ಆ ದಾರಿಲಿ ಹೋಗ್ತಾ ಇದ್ರೆ ಭಗವಂತ ಎಲ್ಲ ಮಾಡಿಕೊಡ್ತಾ ಹೋಗ್ತಾನೆ, ನಾವು ಹೊರಡಲ್ಲ ಅಷ್ಟೇ. ಹೊರಟಾಗ ಎಷ್ಟೋ ಜನ ಬಂದಿದ್ದೀರಲ್ಲ, ನೀವು ಬೇಕು ಅಂತ ಹೊರಟಿದ್ದೀರಾ, ಹಾಗಾಗಿ ಆ ಭಗವಂತ ಒಂದು ದಾರಿ ತೋರಿಸಿಯಾನೆ. ನೋಡಪ್ಪ, ಇಲ್ಲೊಬ್ರು ಅಪ್ಪಾಜಿ ಇದ್ದಾರೆ, ಭಕ್ತಿ ಮಾರ್ಗದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ, ನಡಿ ಅಂತ. ಹೊರಡಬೇಕು, ಒಂದು ಹೆಜ್ಜೆ ಇಡಬೇಕು, ಆಗಲೇ ಅದ್ರ ಗರ್ವಕ್ಕೆ ಬರೋದು. ಇಲ್ಲದೆ ಇದ್ರೆ ಎಷ್ಟೇ ಪುಸ್ತಕ ಓದಿ ಪ್ರಜ್ಞಾವಂತರಾಗಬೇಕು, ಆದರೆ ಅತಿ ಬುದ್ಧಿವಂತಿಕೆತನದಿಂದ ಇದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ಅದನ್ನ ಮೀರಿತಿದ್ದು. ಲಕ್ಷಾಂತರ, ದೇಶಾದ್ಯಂತ ಲಕ್ಷಾಂತರ ಮನೆಗಳ ದೀಪವನ್ನು ಬೆಳಗ್ತಾ ಇದ್ದಾರೆ ಶ್ರೀಮಾತ ಅಪ್ಪಾಜಿಯವರು. ಅವತ್ತೇನಾರ ಹುಗ್ಯಂನಲ್ಲಿ ಅಯ್ಯೋ ಈ ಜಪ ಮಾಡಿದ್ರೆ ಏನಾಗುತ್ತೆ, ಅಯ್ಯೋ ಅದೇನು ಮಾಡಾಗುತ್ತೆ ಅಂತ ಅಂದ್ಕೊಂಡಿದ್ರೆ ಇವತ್ತು ನಾಗೇಂದ್ರ ಕುಮಾರ್ ಆಗಿ ಅರ್ಥ ಇತ್ತು. ಇಳಿಬೇಕು, ಮಾಡಬೇಕು. ಆ ಶಕ್ತಿಯನ್ನು ಕೊಡುವ ಕೇಂದ್ರ ಕೂಡ ದುರ್ಗಾ ಸಂಸ್ಥಾನ, ಮಾಡುವಂಥ ಪ್ರೇರಣಾ ಶಕ್ತಿಯನ್ನು ಕೊಡುವುದು ದುರ್ಗಾ ಸಂಸ್ಥಾನ, ಆ ಪ್ರೇರಣಾ ಶಕ್ತಿಯಿಂದ ಅನುಭವ ಶಕ್ತಿ ಕೊಡುವುದು ಕೂಡ ದುರ್ಗಾ ಸಂಸ್ಥಾನ. ಯಾಕೆ ಇಷ್ಟು ಎದೆ ತಟ್ಟಿ ಹೇಳ್ಬೋದು ಅಂದರೆ, ಅವ್ರದಿಂದ ಹತ್ತಿರದಿಂದ ನೋಡಿದವರು ಇದನ್ನು ಒಪ್ಪೇ ಒಪ್ತಾರೆ, ನಡೆಯುತ್ತೆ.